ಹಿರಿಯೂರು ಜನರ ಮನ ಗೆಲ್ಲಲು ಮುಂದಾದಂತ ಸಣ್ಣ ಚಿತ್ತಯ್ಯ ಬೆಳಗ್ಗೆಯಿಂದ ಧರ್ಮಪುರ ಭಾಗದಲ್ಲಿ ಸಣ್ಣ ಚಿತ್ತಯ್ಯ ರೌಂಡ್ಸ್ ಅನ್ನು ಹಾಕಿದ್ದಾರೆ. ಈ ಹಿಂದೆನೂ ಸಹಿತ ಹಿರಿಯೂರಲ್ಲಿ ಪ್ರಚಾರದಲ್ಲಿ ಮುಂದಾಗಿದ್ರು ಸಣ್ಣ ಚಿತ್ತಯ್ಯ. ಇದೀಗ ಮತ್ತೆ ಹಿರಿಯೂರು ಜನರ ಮನ ಗೆಲ್ಲಲು ಮುಂದಾಗಿದ್ದಾರೆ ಸಣ್ಣ ಚಿತ್ತಯ್ಯ. ಬೆಳಗ್ಗೆಯಿಂದ ಧರ್ಮಪುರ ಭಾಗದಲ್ಲಿ ಸಣ್ಣ ಚಿತ್ತಯ್ಯ ರೌಂಡ್ಸ್, ಬೈಕ್ ರ್ಯಾಲಿ ಮೂಲಕ ಧರ್ಮಪುರಕ್ಕೆ ಸಣ್ಣ ಚಿತ್ತಯ್ಯ ಎಂಟ್ರಿ. ಧರ್ಮಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಘಟನಾ ಸಭೆ. ಕಾಂಗ್ರೆಸ್ ಸಂಘಟನಾ ಸಭೆಯಲ್ಲಿ ಭಾಗಿಯಾದ ಸಣ್ಣ ಚಿತ್ತಯ್ಯ ಹಿರಿಯೂರಿಗೆ ಕೊಟ್ಟ ಕೊಡುಗೆಗಳ ಬಗ್ಗೆ ಸಣ್ಣ ಚಿತ್ತಯ್ಯ ಮಾತು. ಹಿರಿಯೂರಿನ ಕೆರೆಗಳಿಗೆ ಪಿವಿ ಸಾಗರಕ್ಕೆ ಭದ್ರಾ ನೀರು ಹರಿಸಿದೆ. ನಾನು ನಿಮ್ಮ ಮನೆ ಮಗ, ಕಾಂಗ್ರೆಸ್ ಟಿಕೆಟ್ ನನಗೆ ಸಿಗಲಿದೆ. ಉಪಸಮರದಲ್ಲಿ ಬೆಂಬಲಿಸಿ ಎಂದು ಸಣ್ಣ ಚಿತ್ತಯ್ಯ ಮನವಿಯನ್ನ ಮಾಡಿದ್ದಾರೆ ಜನರಿಗೆ. ಸಣ್ಣ ಚಿತ್ತಯ್ಯ ಪರ ಮೊಳಗಿದ ಜೈಕಾರ, ಘೋಷಣೆಗಳು. ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ. ಹಿರಿಯೂರು ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿ ಆಗಿದ್ದಾರೆ. ನನಗೇ ಸಿಗುತ್ತೆ ಟಿಕೆಟ್, ಹಾಗಾಗಿ ಬೆಂಬಲ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಧರ್ಮಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಸಂಘಟನಾ ಸಭೆ ಹಿಂದೆನೂ ಕೂಡ ಪ್ರಚಾರವನ್ನ ಮಾಡಿದ್ರು. ಇನ್ನು ನದಿಗೆ ಭೇಟಿ ಕೊಟ್ಟು, ಭದ್ರಾ ನದಿಗೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿ ನೀರನ್ನು ಬಿಡುಗಡೆ ಮಾಡುವಂಥದ್ದು ಎಲ್ಲವನ್ನ ಕೂಡ ಕಾರ್ಯ ಮಾಡ್ತಾ ಇದ್ದಾರೆ. ಸಮಾಜ ಸೇವೆಯಲ್ಲಿ ಮುಂದಾಗಿದ್ದಾರೆ ಸಣ್ಣ ಚಿತ್ತಯ್ಯ ಅವರು. ಇದೀಗ ಹಿರಿಯೂರು ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿ, ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿ ಆಗಿರುವಂಥ ಒಂದು ಕಡೆ ಕಾಂಗ್ರೆಸ್ ಏನು ಕುಟುಂಬಕ್ಕೆ, ಅವರ ಕುಟುಂಬಕ್ಕೆ ಮತ್ತು ಏನು ಡಾಕ್ಟರ್ ಸುಧಾಕರ್ ನಿಧನ ಆಯ್ತಲ್ವ, ಅವರ ಕುಟುಂಬದಲ್ಲೇ ಟಿಕೆಟ್ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಚಿಂತನೆ ನಡೆಸ್ತಾ ಇದೆ. ಬಟ್ ಮತ್ತೊಂದು ಕಡೆ ಸಣ್ಣ ಚಿತ್ತಯ್ಯ ಭರ್ಜರಿ ಪ್ರಚಾರದಲ್ಲಿರುವಂಥದ್ದು. ಹೀಗಾಗಿ ಇದು ಯಾವ ಮಟ್ಟಿಗೆ ಹೋಗಿ ತಲುಪುತ್ತೆ, ಎಷ್ಟರ ಮಟ್ಟಿಗೆ ತಾರಕಕ್ಕೆ ಹೋಗುತ್ತೆ ಕಾದು ನೋಡಬೇಕು. ಬಟ್ ಸದ್ಯಕ್ಕೆ ಟಿಕೆಟ್ ಆಕಾಂಕ್ಷಿ ಆಗಿರುವಂಥ ಸಣ್ಣ ಚಿತ್ತಯ್ಯ ಹಿರಿಯೂರು ಕ್ಷೇತ್ರದಲ್ಲಿ ಎಲ್ಲರ ಮನ ಗೆಲ್ಲುವುದಕ್ಕೆ ಸಾಕಷ್ಟು ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಜನ ಸೇವೆಯಲ್ಲಿ ಮುಂದಾಗಿರುವಂಥದ್ದು ಮುಂದಿನ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯೂರಲ್ಲಿ. ಹಾಗಾಗಿ ಇದೀಗ ದೊಡ್ಡ ಮಟ್ಟದ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಜನಗಳನ್ನ ಸೇರಿಸುವಂಥದ್ದಾಗಿರ್ಬೋದು, ಈಗಲಿಂದಲೇ ಕೆಲವೊಂದಿಷ್ಟು ಸಭೆಗಳನ್ನು ನಡೆಸುವಂಥದ್ದು, ಪ್ರೋಗ್ರಾಮ್ಗಳನ್ನು ಮಾಡುವಂಥದ್ದು, ಈ ರೀತಿಯಾಗಿ ಮುಂದಾಗಿರುವಂಥದ್ದು ಹಿರಿಯೂರು ಕ್ಷೇತ್ರದಲ್ಲಿ. ಒಂದು ಕಡೆ BJP JDS ಕೂಡ ಯಾರನ್ನ ಅಲ್ಲಿ ಅಭ್ಯರ್ಥಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸ್ತಾ ಇದೆ. BJP ಮತ್ತು JDS ಪ್ರಾಬಲ್ಯ ಹೆಚ್ಚಾಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್, ಕಳೆದ ಬಾರಿ ಡಾಕ್ಟರ್ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ, ಸೊ ಹಾಗಾಗಿ ಈ ಬಾರಿನೂ ಕುಟುಂಬವೊಂದಲ್ಲೇ ಆಯ್ಕೆ ಮಾಡ್ಕೊಂಡ್ರೆ, ಈಗ ಹೇಗೆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಆಯ್ತಲ್ಲ, ಆ ರೀತಿಯಾಗಿ ಕುಟುಂಬದಲ್ಲಿನೇ ಅಭ್ಯರ್ಥಿ ಆಯ್ಕೆ ಮಾಡಿದ್ರೆ ಅದು ಕೂಡ ವರ್ಕೌಟ್ ಆಗ್ಬೋದು, ಸಿಂಪತಿ ಇಲ್ಲಿ ಕೂಡ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಕಡೆ ಚಿಂತನೆಯಲ್ಲಿರುವಂಥದ್ದು. ಬಟ್ ಮತ್ತೊಂದು ಕಡೆ ಸಣ್ಣ ಚಿತ್ತಯ್ಯ ಭರ್ಜರಿ ಪ್ರಚಾರ.